ಬ್ರಿಟನ್ರ ಸುದ್ದಿಗೆ ಮತ್ತೆ ಸ್ವಾಗತ. ನಟ ದರ್ಶನ್ ಜೈಲಿನಲ್ಲಿ ರಾಜಾತಿಥ್ಯವನ್ನ ಪಡಿತಾ ಇರುವಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಈಗ ಗೃಹ ಸಚಿವರು ಕ್ರಮಕ್ಕೆ ಮುಂದಾಗಿದ್ದಾರೆ. ಗೃಹ ಸಚಿವರು ಆಕ್ಷನ್ ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜೈಲಿನಲ್ಲಿ ದರ್ಶನ್ರ ಮತ್ತೊಂದು ಫೋಟೋ ಈಗ ರಿವೀಲ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಡ್ ಮೇಲೆ ಕೈದಿ ಜೊತೆ ಕುಳಿತಿದ್ದಾರೆ ನಟ ದರ್ಶನ್. ನ್ಯೂಸ್ ಫಸ್ಟ್ಗೆ ಮತ್ತೊಂದು ಫೋಟೋ ಆಕ್ಸೆಸ್ ಆಗಿದೆ. ಸಿಗರೇಟ್ ಸೇತಾ ಬೆಡ್ ಮೇಲೆ ಕೂತಿದ್ದಾರೆ ನಟ ದರ್ಶನ್. ನಟ ದರ್ಶನ್ಗೆ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿನ್ನೆಯಷ್ಟೇ ಫೋಟೋ ಹಾಗೆ ವಿಡಿಯೋ ಕಾಲ್ ನ ಚಿತ್ರಣವನ್ನ ನ್ಯೂಸ್ ಫಸ್ಟ್ ರಾಜ್ಯದ ಜನರ ಮುಂದಿಟ್ಟಿತ್ತು. ಈಗ ಮತ್ತೊಂದು ಫೋಟೋ ರಿವೀಲ್ ಮಾಡ್ತಾ ಇದೆ ನ್ಯೂಸ್ ಫಸ್ಟ್. ಬೆಡ್ ಮೇಲೆ ಕೈದಿ ಜೊತೆ ನಟ ದರ್ಶನ್ ಕುಳಿತಿರುವಂತಹ ಫೋಟೋ, ಆರೋಪಿ ದರ್ಶನ್ ಕುಳಿತಿರುವಂತಹ ಫೋಟೋ, ಬೆಡ್ ಮೇಲೆ ಸಿಗರೇಟ್ ಸೇತಾ ದರ್ಶನ್ ಕುಳಿತಿರುವಂತಹ ಫೋಟೋ ಈಗ ಲಭ್ಯವಾಗಿದೆ. ಈಗಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದನ್ನ ಕೇಳಿಸಿಕೊಂಡ್ರೆ ನೀವು, ನಾವು ಕ್ರಮ ತೆಗೆದುಕೊಳ್ತೀವಿ, ಆಕ್ಷನ್ ತೆಗೆದುಕೊಳ್ತೀವಿ, ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ರೈಟ್ ಫೋಟೋ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಮತ್ತೋರ್ವನ ಜೊತೆ ಕೂತು ಜೈಲಿನ ತಮ್ಮ ಬ್ಯಾರಾಕ್ನ ಒಳಗಡೆ, ಬಹುಶಃ ತಮ್ಮ ಬ್ಯಾರಾಕ್ನ ಒಳಗಡೆ ತಮ್ಮ ಬೆಡ್ ಮೇಲೆ ಕೂತು ಮಾತನಾಡ್ತಾ ಇರುವಂತಹ ಫೋಟೋ, ಸಿಗರೇಟ್ ಸೇತಾ ಇರುವಂತಹ ಫೋಟೋ, ನಟ ದರ್ಶನ್ರ ಮತ್ತೊಂದು ಫೋಟೋ ರಿವೀಲ್ ಆಗಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ನೀಡಿ ಕೊಂದಂತಹ ಪ್ರಕರಣದಲ್ಲಿ ನಟ ದರ್ಶನ್ ಆರೋಪಿ, ಕೊಲೆ ಪ್ರಕರಣದ ಆರೋಪಿ. ಆದ್ರೆ ಕೊಲೆ ಪ್ರಕರಣದ ಆರೋಪಿಗೆ, ವಿಚಾರಣಾಧೀನ ಕೈದಿಗೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯವನ್ನ ನಾವು ಗಮನಿಸ್ತಾ ಇದ್ದೇವೆ. ಯಾವ ರೀತಿ ಒಂದು ಚಿತ್ರಣವನ್ನ ಕೊಟ್ಟರು ಅಂತಂದ್ರೆ, ಮನೆ ಊಟಕ್ಕಾಗಿ ದರ್ಶನ್ ಪರದಾಡ್ತಾ ಇದ್ದಾರೆ, ಅಯ್ಯೋ ಪಾಪ ಎಂಥ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜೈಲಿನ ಒಳಗಡೆ ಅನ್ನುವಂಥ ಇಂಪ್ರೆಷನ್ ನ ರಾಜ್ಯದ ಜನರ ಮುಂದೆ ಕಟ್ಟಿಕೊಡ್ಲಾಯ್ತು. ಆದ್ರೆ ಒಳಭಾಗದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ, ಅದೇ ರಾಜಾರೋಷವಾದ ಜೀವನ, ಅದೇ ಬಿಂದಾಸ್ ಲೈಫ್. ಜೈಲು ಅಂತ ಹೇಳೋದು ಬರೀ ಮಾತಿಗೆ ಮಾತ್ರನ? ಹಾಗಾದ್ರೆ ದರ್ಶನ್ ಅವರಿಂದಾಗಿ ಈ ವಿಚಾರ ಹೊರಗಡೆ ಬಂದಿದೆ. ಹಾಗಾದ್ರೆ ಜೈಲಿಗೆ ಹೋಗುವಂತಹ ಇತರೆ ಪ್ರಭಾವಿ ಕೈದಿಗಳಿಗೂ ಕೂಡ ಇದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತಾ ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ? ಪ್ರಶ್ನೆ ಮಾಡಲೇಬೇಕು ರಾಜ್ಯದ ಜನ ಈಗ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ನೀವು ನೋಡ್ತಾ ಇರುವಂತದ್ದು ಇದು ಮೂರನೇ ಫೋಟೋ. ಮೊದಲಿಗೆ 2-3 ಫೋಟೋ ಲಭ್ಯ ಆಗುತ್ತೆ. ಅದಾದ ನಂತರ ವಿಡಿಯೋ ಕಾಲ್ ನಲ್ಲಿ ಮಾತನಾಡುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸಿದ್ರಿ. ಈಗ ಮತ್ತೊಂದು ಫೋಟೋ ಲಭ್ಯವಾಗಿದೆ. ಬಹುಶಃ ದರ್ಶನ್ ಇರುವಂತಹ ಬರಾಕ್ನ ಒಳಭಾಗದ ಫೋಟೋ ಇದು. ಬೆಡ್ ಮೇಲೆ ದರ್ಶನ್ ಜೊತೆ ಮತ್ತೋರ್ವ ವ್ಯಕ್ತಿ ಕೂತಿದ್ದಾನೆ. ಇಬ್ರು ಮಾತನಾಡ್ತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ. ನಿಜಕ್ಕೂ ಹಲವು ಪ್ರಶ್ನೆಗಳನ್ನ ಈ ಫೋಟೋ ಕೂಡ ಸದ್ಯ ಮೂಡಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಂದಾದ ಮೇಲೊಂದರಂತೆ ಆಗಷ್ಟೇ ಗೃಹ ಸಚಿವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ವಿ. ಶಿವಕುಮಾರ್, ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ತೀವಿ, ಆಕ್ಷನ್ ಆಗತ್ತೆ ಅನ್ನುವಂಥ ಮಾತನ್ನೆಲ್ಲ ಹೇಳಿದ್ರು. ಬಟ್ ಒಂದೊಂದಾಗಿ ಫೋಟೋಗಳು ಹೊರ ಬರ್ತಾ ಇದೆಯಲ್ಲ ಜೈಲಿನಲ್ಲಿ. ಹಾಗಾದ್ರೆ ಯಾವ ರೀತಿಯಾಗಿ ಕೈದಿಗಳನ್ನ ನೋಡ್ಕೊಳ್ಳಾಗುತ್ತೆ ಅನ್ನುವಂತಹ ಪ್ರಶ್ನೆ ರಾಜ್ಯದ ಜನರಿಗೆ ಮೂಡ್ತಲ್ಲ ಶಿವಕುಮಾರ್? ಹಣ ಇದ್ದವರು ಪ್ರಭಾವಿಗಳಿಗೆ ಜೈಲಿನಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಸಿಗುತ್ತೆ. ಜೊತೆಗೆ ಅವರು ಹೊರಗಡೆ ಯಾವ ರೀತಿಯಾಗಿ ಲೈಫ್ ಲೀಡ್ ಅನ್ನ ಮಾಡ್ತಿರ್ತಾರೆ, ಯಾವೆಲ್ಲ ಚಟಗಳನ್ನ ಇರ್ತವೆ, ಅವೆಲ್ಲವೂ ಕೂಡ ಜೈಲಿನಲ್ಲಿ ದುಡ್ಡಿದ್ರೆ ಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಮತ್ತೊಮ್ಮೆ ಅದು ಪ್ರೂವ್ ಆಗಿರುವಂತದ್ದು. ನಟ ದರ್ಶನ್ ಜೈಲಿನ ಆವರಣದಲ್ಲಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ತಾರೆ, ಅವ್ರಿಗೆ ಟೀಪಾಯಿ ವ್ಯವಸ್ಥೆ ಮಾಡ್ತಾರೆ, ವಿಶೇಷವಾದಂತಹ ಕಪ್ಪಲ್ಲಿ ಅವರು ಟೀ ಅನ್ನ ಕುಡಿತಾರೆ, ಸಿಗರೇಟ್ ಅನ್ನ ಸೇರ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಅನ್ನು ಮಾಡುವಂತದ್ದು, ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾರೆ. ಸದ್ಯ ಇವಾಗ ವೈರಲ್ ಆಗ್ತಿರುವಂತಹ ಫೋಟೋದಲ್ಲಿ ನಟ ದರ್ಶನ್ ಬ್ಯಾರಕ್ನ ಒಳಗಡೆ ಕುತ್ಕೊಂಡು ಸಹ ಕೈದಿಯೊಬ್ಬನ ಜೊತೆ ಮಾತಾಡ್ತಾ ಅವರು ಅಲ್ಲಿ ಸಿಗರೇಟ್ ಸೇರ್ತಿರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಿರುವಂತದ್ದು. ಇಲ್ಲಿ ಜೈಲಿನ ರೂಲ್ಸ್ ಗಳು ಬ್ರೇಕ್ ಆಗಿರುವಂತದ್ದು ಕನ್ಫರ್ಮ್ ಆಗುತ್ತೆ. ಸದ್ಯ ಕೆಲವೊಂದಷ್ಟು ಜನ ಜೈಲಿನ ಸಿಬ್ಬಂದಿಗಳನ್ನ ಅಮಾನತ್ ಮಾಡಿದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಸಿಗ್ತಿದೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಇಲ್ಲಿ ನೇರವಾಗಿ ಕೇವಲ ಜೈಲ್ ಅಧಿಕಾರಿಗಳು ತಪ್ಪನ್ನ ಎಸಗಿರುವಂತದ್ದು ಕನ್ಫರ್ಮ್ ಆಗುತ್ತೆ. ಮತ್ತೊಂದ್ ಕಡೆ ದರ್ಶನ್ ತನ್ನ ಪ್ರಭಾವವನ್ನ ಬಳಸಿ ಆತ ಇವೆಲ್ಲವನ್ನು ಕೂಡ ಮಾಡ್ತಿರುವಂತದ್ದು ಕೂಡ ಸಾಬೀತಾಗುತ್ತೆ. ಮತ್ತೊಂದ್ ಕಡೆ ಜೈಲಿನಲ್ಲಿ ಇರುವಂತಹ ಕೆಲವೊಂದಷ್ಟು ಜನ ನಟೋರಿಯಸ್ ರೌಡಿಗಳು, ವಿಲ್ಸನ್ ಗಡ ನಾಗ ಆಗಿರ್ಬೋದು, ಕುಳ್ಳ ಹಸೀನಾ ಆಗಿರ್ಬೋದು, ಇವರೆಲ್ಲರೂ ಕೂಡ ನಟ ದರ್ಶನ್ ನ ಜೊತೆಲಿ ಒಡನಾಟವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ದುಂಬಲನ್ನ ಬೀಳ್ತಿದ್ದಾರೆ. ನಟ ದರ್ಶನ್ ಕೂಡ ರೌಡಿ ಶೀಟರ್ಗಳ ಸಹವಾಸವನ್ನ ಮುಂದುವರಿಸಿರುವಂತದ್ದು ವಿದ್ಯಶ್ರೀ. ನಿಜ ಶಿವಕುಮಾರ್, ಈಗ ಹೊರಗಡೆ ಎಂಥ ಒಂದು ಇಮೇಜ್ ನ ಕಟ್ಕೊಟ್ರು ನೋಡಿ. ಮನೆ ಊಟ ಸಿಗ್ತಾ ಇಲ್ಲ ನಟ ದರ್ಶನ್ ಅವರಿಗೆ, ನಟ ದರ್ಶನ್ ಪರದಾಡ್ತಿದ್ದಾರೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಈ ರೀತಿಯಾಗಿ ಕೋರ್ಟ್ಗೆ ಒಂದು ಅರ್ಜಿಯ ಸಲ್ಲಿಸುವ ಮೂಲಕ ಒಂದು ಇಮೇಜ್ ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಟ್ ಒಳಗಡೆ ಸಿಗ್ತಾ ಇರುವಂತಹ ಆತಿಥ್ಯ ಇದೆಯಲ್ಲ, ಕಂಪ್ಲೀಟ್ ತದ್ವಿರುದ್ಧ ಇದೆಯಲ್ಲ ಶಿವಕುಮಾರ್.
ವಿದೇಶಿ ಖಂಡಿತವಾಗ್ಲಿ ಈ ಪ್ರಕರಣದಲ್ಲಿ ಒಂದ್ ಕಡೆ ತನಿಖಾಧಿಕಾರಿಗಳು ಕೇಸ್ನಲ್ಲಿ ಆರೋಪಿಗಳಿಗೆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡಿಸಲಿಕ್ಕೆ ಹೋರಾಟವನ್ನ ಮಾಡ್ತಿರುವಂತದ್ದು, ಸಣ್ಣ ಎವಿಡೆನ್ಸ್ ಅನ್ನು ಕೂಡ ಬಿಡದೆ ಸುಮಾರು 25ಕ್ಕೂ ಹೆಚ್ಚು ಜನರನ್ನ ಒಂದು ಕೊಲೆ ಕೇಸ್ನಲ್ಲಿ 164 ಸ್ಟೇಟ್ಮೆಂಟ್ ಮಾಡಿಸಿರುವಂತದ್ದು. ಇದೇ ಮೊದಲ ಪ್ರಕರಣ. ಬೆಂಗಳೂರಿನಲ್ಲಿ ದಾಖಲಾದಂತಹ ಕೇಸ್ಗಳನ್ನ, ಹಿಂದಿನ ಕೇಸ್ಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಒಂದ್ ಕಡೆ ಮತ್ತೊಂದ್ ಕಡೆ ಬೆಂಗಳೂರಿನ FSL ಆಗಿರ್ಬೋದು, ಜೊತೆಗೆ ಹೈದರಾಬಾದ್ನ CFSL ರಿಪೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ನಟ ದರ್ಶನ್ಗೆ ಕಂಟಕವನ್ನ ತಂದಿದೆ. ಮತ್ತೊಂದ್ ಕಡೆ ನಟ ದರ್ಶನ್ ತನ್ನ ವಕೀಲರ ಮೂಲಕವಾಗಿ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಳ್ತಾರೆ. ನನಗೆ ಜೈಲಿನಲ್ಲಿ ಸಿಕ್ತಿರುವಂತಹ ಊಟದಿಂದ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಿದೆ, ಅತಿಸಾರ ಭೇದಿ ಆಗ್ತಿದೆ, ವಾಂತಿ ಆಗ್ತಿದೆ, ಫುಡ್ ಪಾಯ್ಸನಿಂಗ್ ಆಗ್ತಿದೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ. ಜೈಲಿಗೆ ಬಂದಂತ ನಂತರದಲ್ಲಿ ಸುಮಾರು 10 kg weight ಲಾಸ್ ಆಗಿದ್ದೀನಿ ಅಂತ ಹೇಳಿ ನಟ ದರ್ಶನ್ ತನ್ನ ವಕೀಲರ ಮೂಲಕವಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯ ವೈರಲ್ ಆಗ್ತಿರುವಂತಹ ಫೋಟೋ ವಿಡಿಯೋಗಳನ್ನ ನೋಡಿದಂತ ಸಂದರ್ಭದಲ್ಲಿ ಇವೆಲ್ಲ ಕೇವಲ ತೋರಿಸ್ಕೊಳ್ಳುವಂತ ಕೆಲಸವನ್ನ ನಟ ದರ್ಶನ್ ಮಾಡ್ತಿದ್ರೆ ಅನ್ನೋದು ಒಂದ್ ಕಡೆ ಕನ್ಫರ್ಮ್ ಆಗುತ್ತೆ. ಮತ್ತೊಂದ್ ಕಡೆ ಪ್ರಮುಖವಾಗಿ ನಟ ದರ್ಶನ್ಗೆ ಜಾಮೀನು ಬೇಗ ಆಗ್ಲಿ ಅನ್ನೋ ಆಧಾರದ ಮೇಲೆ ಇವೆಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡ್ತಿದಾರ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರುವಂತದ್ದು. ನಟ ದರ್ಶನ್ಗೆ ಜೈಲಿನಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆಗಳು ಸಿಕ್ತಿರುವಂತದ್ದು. ಅಂದ್ರೆ ನಟ ದರ್ಶನ್ ಬೇಕಾದಾಗ ಟೀಯನ್ನ ಕುಡಿತಾರೆ, ಸಿಗರೇಟ್ ಅನ್ನ ಸೇರ್ತಾರೆ, ಬೆರಾಕ್ ನಲ್ಲಿ ಕುತ್ಕೊಂಡು ಸಿಗರೇಟ್ ಅನ್ನ ಸೇದುವಂತದ್ದು. ನಟ ದರ್ಶನ್ಗೆ ಸಾಮಾನ್ಯವಾಗಿ ಸಜಾ ಬಂದಿಗಳಾದ್ರೆ ಅವ್ರಿಗೆ ಇಂತಿಷ್ಟು ವರ್ಷ ಅಂತೇಳಿ ಶಿಕ್ಷೆ ಆಗಿರುತ್ತೆ. ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಿರ್ತಾರೆ. ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ತಿಂಗಳಿಗೆ 1-2 ಬಾರಿ ಟೋಕನ್ ಗಳನ್ನ ಪಡಿತಾರೆ. ಅಂದ್ರೆ ಜೈಲಿನ ಕ್ಯಾಂಟೀನ್ ನಲ್ಲಿ ಅವ್ರಿಗೆ ಬೇಕಾದಂತ ಅಗತ್ಯ ಬಿಸ್ಕೆಟ್ ಆಗಿರ್ಬೋದು, ಟೀ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಹಣ್ಣುಗಳನ್ನ ಖರೀದಿ ಮಾಡ್ಲಿಕ್ಕೆ ಸಹಜಾ ಬಂದಿಗಳಿಗೆ ಅವಕಾಶ ಇದೆ. ಅದು ಕೂಡ ಜೈಲಿನ ಕ್ಯಾಂಟೀನ್ ನಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ, ಆನ್ಲೈನ್ ಪೇಮೆಂಟ್ ಇಲ್ಲ. ಎಲ್ಲವೂ ಕೂಡ ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಸಲ್ಲಿಸಿ ಟೋಕನ್ ಅನ್ನ ಪಡೆದೇ ತಗೊಳ್ಬೇಕಾಗುತ್ತೆ. ಆದ್ರೆ ನಟ ದರ್ಶನ್ ವಿಚಾರಣಾಧೀನ ಕೈದಿ ಆಗಿರುವಂತದ್ದು. ನಟ ದರ್ಶನ್ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಿಲ್ಲ. ಆದ್ರೂ ಕೂಡ ನಟ ದರ್ಶನ್ಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಹೇಗಾಗ್ತಿದೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.